ನಡೆದಂಥ ತಾರೀಕು 20/8/2024 ನಡೆದಂಥ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ 6 ಜನ ಸದಸ್ಯರು ಕಾಂಗ್ರೆಸ್ ಬೆಂಬಲಿತವಾಗಿ ಕಾಂಗ್ರೆಸ್ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡಾರ. ಅದಕ್ಕೆ ನಮ್ಮಲ್ಲಿ ಯಾವ ರೀತಿಯ ಅಭ್ಯಂತರ ಇಲ್ಲ. ಆದರೆ ಅವರು ನಿನ್ನೆ ಯಲ್ಲಪ್ಪ ಪೂಜಾರಿ ಅವರು ಮತ್ತು ಶಾರದಾಬಾಯಿ ಪತ್ತಾರ್ ಅವರು ಮತ್ತು ಎಲ್ಲರೂ ಸೇರಿ ಶರಣಪ್ಪ ಅಮರಾವತಿ ವಿಠ್ಠಲ್ ಜಕ್ಕ ಎಲ್ಲರೂ ಸೇರಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟರು. ಅವರು ಸನ್ಮಾನ್ಯ ಶ್ರೀ ಮಾಜಿ ಶಾಸಕರಾದಂಥ DG ಪಾಟೀಲ್ ಅವರನ್ನು ನಮ್ಗೆ ವಿಶ್ವಾಸಕ್ಕೆ ತೊಗೊಂಡಿಲ್ಲ ಅಂತ ಹೇಳ್ಕೊಟ್ರು. ವಿಶ್ವಾಸಕ್ಕೆ ತೊಗೊಂಡಿಲ್ಲ ಅಂತ ಯಾವ ಮಾತಿನ ಮೇಲೆ ಹೇಳ್ತಾರೆ ಅದು ಅವ್ರಿಗೆ ಗೊತ್ತು. ಮತ್ತು ಅವರವರ ವಾರ್ಡ್ನಲ್ಲಿ ಶರಣಪ್ಪ ಅಮರಾವತಿ ವಾರ್ಡ್ನಲ್ಲಿ 50ರಿಂದ 1 ಕೋಟಿ ರೂಪಾಯಿ ಕೆಲಸ ಆಗಿದೆ. ಈಗ ಸದ್ಯ ನಡೆದವ ನೋಡ್ಬೋದು ತಾವು. 2 ರೋಡ್ ಡ್ರೈನೇಜು, 3 ರೋಡು RCC ಕನಕನಗರದಾಗ. ಆನಂತರ ಯಲ್ಲಪ್ಪ ಪೂಜಾರಿ ಅವ್ರ ವಾರ್ಡ್ನಾಗ ಹೋದ ಸರ್ತಿ ಬಂದಾಗ ಟಿಪ್ಪು ಸುಲ್ತಾನ್ ಸರ್ಕಾರದಿಂದ ಯಶಸ್ ಸ್ಕೂಲ್ಗಳಿಗೆ 84 ಲಕ್ಷ ರೂಪಾಯಿ ಕೊಟ್ಟು ಕೇಸಿ RCC ರೋಡ್ ಮಾಡಿಸಿದ್ರು. ಅದು ಯಲ್ಲಪ್ಪರ ವಾರ್ಡ್, ಪೂಜಾರಿ ವಾರ್ಡ್. ಅದು ಆದ ನಂತರ ನಮ್ಮಲ್ಲಿ 24/7 ಮತ್ತು ಡ್ರೈನೇಜ್ ಬಂತು. ಆ ರೋಡ್ ಎಲ್ಲ ಅರೇಟ್ ಆಗೈತಿ, ಏನು ಮಾಡಿ ಅಂತ ಎಲ್ಲ ಕೂಡಿ ಯಲ್ಲಪ್ಪ ಸ್ವತಃ ಬಂದು ಹೇಳಿದಾಗ ಯಲ್ಲಪ್ಪ ಹಿರಿಯರು ಬಂದು ಹೇಳಿದಾಗ ಅಲ್ಲೋ ಮನೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಎಲ್ಲ ಮಾಡ್ಸಬೇಕು ನೀವು ಎಷ್ಟೊಂದು ಆಚೆ ಹೇಳಂಥದ್ದು 1,05,00,000 ರೂಪಾಯಿದಾಗ ಆ ರೋಡ್ ಮತ್ತೆ ಹೊಸದಾಗಿ RCC ಮಾಡಿ ಮತ್ತು ಇವತ್ತಿಂತ ಅವ್ರು ನೋಡ್ಬೋದು. ಮತ್ತು ಈಗ ಅವ್ರು SC ST ವಾರ್ಡ್ನಲ್ಲಿ ಬಂದಂಥವು ಎಲ್ಲವೂ ಕೆಲಸವನ್ನು ಮಾಡಿಕೊಟ್ಟಾರೆ. ಹಾಗೂ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾಂತೇಶ್ ಕಲ್ಲೂರ್ ಅಂತ ಇಂಜಿನಿಯರ್ ಇದ್ದರು. ಆ ಇಂಜಿನಿಯರ್ ಇದ್ದಾಗ 1 ಕೋಟಿ ರೂಪಾಯಿ ತಂದು ಕೇಸಿ ಏಷ್ಯೋಗಿಂದ ಹಿಡಿದು ಅವರ ವಾರ್ಡಿನವರೆಗೂ ಒಂದು ಹಾರ್ಡ್ ಮರಮ್ ಹಾಕಿಸಿ ಒಂದು ಬ್ರಿಡ್ಜನ್ನು ಮಾಡ್ಯಾರ, ದೊಡ್ಡ ರೋಡ್ ಮಾಡ್ಯಾರ. ಇಷ್ಟೆಲ್ಲ ಗಣನೆಗೆ ತೊಗೊಂಡು ಕೇಸಿ ಅವರು ಮತ್ತೆ ನಮಗೆ ವಿಶ್ವಾಸಕ್ಕೆ ತೊಗೊಂಡಿದ್ರು ಅಂದ್ರೆ ಇದು ಯಾವ ಮಾತು? ಈಗಿದ್ದಾಗೂ ಸಹಿತ ಮನನೊಂದಿವಂತ ಅವ್ರು ಅಂದಾರ, ಮುಂದಿನವರೆಗೆ ಅದು ಆಗಬಾರ್ದು ಅಂತಂದಾರ. ನಮ್ಗೆ ನಾವಿಲ್ಲಿದ್ದಂಥ ಎಲ್ಲ ಸದಸ್ಯರು ಗೌಡರು ಯಾವತ್ತಿಗೂ ನಮ್ಮ ನಗರಸಭೆಯಲ್ಲಿ ಒಂದು ದಿವಸನೂ ಅವರು ಹಿಂಗೆ ಮಾಡೋದು ಕೇಳಿಲ್ಲ. ನಾವೇ ಹೇಳ್ತಿದ್ವಿ, ಸರ್ ಹಿಂಗೆ ಬಂದೈತಿ, ಹಿಂಗೆ ಮಾಡ್ತಾರಲ್ಲ, ಅದು ನಿಮ್ಮ ಈ ನಿಮ್ಮ ಯಾವ ಡಿವಿಷನ್ಗೆ ಏನು ಬರೀಪ್ಪ ಕೆಲಸ ಮಾಡ್ಕೊರಿ ಅಂತ ಹೇಳಿದ್ವಿ. ಹೊತ್ತಾಗಿ ನನ್ನ ಕೆಲಸ ಐತೆ ಒಂದು ದಿವಸ ಹೇಳಿಲ್ಲ. ಇಂಥ ಒಂದು ದೊಡ್ಡಗೌಡರು ಪಾಟೀಲ್ಗೆ ಅವರು ಏನು ಒಂದು ತಮ್ಮ ಮನನೊಂದು ಹೇಳ್ತಾರಲ್ಲ, ಅದನ್ನು ಅವರು ತಿಳ್ಕೊಬೇಕಾಯ್ತು. ಯಾಕಂದ್ರೆ ಈ ಶಾರದಾ ಪತ್ತಾರ್ ಅವರು ಹೋದಾಗ ಒಂದು ಮಾತನ್ನು ಹೇಳಿದ್ರು ಅವರು, ಇಲ್ಲ ನಮ್ಗೆ ಅಗೌರವದಿಂದ ಕಾಣ್ತಾರ ಅಂತಂದು, ಮಹಿಳೆಯರಿಗೆ ಅಗೌರವದಿಂದ ಕಂಡಾರ ಅಂತಂದು. ನಮ್ಮಲ್ಲಿ 9 ಮಂದಿ ಮಹಿಳೆಯರು ಅದಾರ. ಶೋಭಾ ಕಾಮಗಾರ್ ಅವರು, ಹಾರಿಬಾಯರು ಅವರು, ಪತ್ತಾರ್ ಅವರು, ಹಾದಿಮನಿಯವರು, ವೀಣಾ ಅವರು, ಕೊಂಗಾರಿ ಅವರು, ಜಕ್ಕ ಅವರು ಎಲ್ಲರೂ ಇಲ್ಲಿರೋರ. ಅವ್ರಿಗೂ ಗೊತ್ತೈತೆ. ಮುನ್ಸಿಪಾಲ್ಟಿ ಮೀಟಿಂಗ್ ನಡೆದ್ರೆ ಗೃಹ ಕಚೇರಿ ಬಂದು ಮಾಡಂತ ಹೇಳ್ತಿದ್ರು. ನಿಮ್ಗೆ ಎಲ್ಲಿ ಜಾಗ ಇಲ್ಲ ಅಂದರೆ ಇಲ್ಲಿ ಗೃಹ ಕಚೇರಿ ಬಂದು ಇಲ್ಲಿ ಗೃಹ ಕಚೇರಿಯಲ್ಲಿ ಮೀಟಿಂಗ್ ಮಾಡ್ತಿದ್ವಿ. ಮೀಟಿಂಗ್ ಮಾಡಿದಾಗ ನಾವು ಯಾರ್ದು ಮಾತಲ್ಲ, ಯಾರ್ದಾರ ಒಂದು ನಮ್ಮ ಡಿವಿಷನ್ಗೆ ಕೆಲಸ ಇಲ್ಲ ಅಂದ್ರೆ ಅವ್ರ ಡಿವಿಷನ್ಗೆ ಕೇಳಿದ್ರೆ ಡಿವಿಷನ್ಗೆ ಕೆಲಸ ಹಾಕಿದ್ದೀವಿ. ಇಂಥ ಒಂದು ಇದ್ದಾಗ ಮನನೊಂದಂತ ಅವ್ರು ಅಂತಾರೆ. ಹೋಗಿ ಅಂತ ಅವ್ರು ಅಂತಾರೆ. ಅದು ಆಸೆ ಆಮೇಶ್ ಹೋಗ್ಯಾರ, ಅದು ಅವ್ರಿಗೆ ಗೊತ್ತು. ಎದಕ್ಕೆ ಹೋಗ್ಯಾರ ಗೊತ್ತಿಲ್ಲ ನಮ್ಗೆ. ಇಂಥ ಒಂದು ವಿಚಾರದಾಗ ದೊಡ್ಡ ಹುಡುಗರಿಗೆ ಅವರು ಏನು ಹೇಳ್ತಾರಲ್ಲ, ಈಗ ಅವರು ಈ ಒಂದು ಏನೋ ವಿಚಾರದಾಗ ಹೋಗ್ಯಾರ. ಆದ್ರೆ ಅದನ್ನು ನಾವು ಹೇಳೋದು ಬೇಡ. ಆದ್ರೆ ಹಾಗೇನು ಹೋಗ್ಬೇಕಾಯ್ತು ಅಂದ್ರೆ ನಮ್ಮ ಎಲ್ಲ ಸದಸ್ಯರು ಕೂಡ ಒಂದು ಚರ್ಚೆ ಮಾಡ್ಬೋದಲ್ಲ. ಇಲ್ಲದೆ ನಾವು ಇಲ್ಲಿ ನಡೆದಲ್ಲ ನಾವು ಹೋಗ್ತೀವಿ ಅಂತದ್ದು ಅವಾಗ ಹೇಳಕ್ಕೆ ಬರ್ತಿತ್ತು. ಆ ರೀತಿ ಇತ್ತು, ನಾವೆಲ್ಲ ಕೂಡ ಹೇಳ್ಬೋದಿತ್ತು. ದೊಡ್ಡ ಮಾಡಿ ಹೇಳೋ ಸಾಧ್ಯ ಇತ್ತು ಎಲ್ಲ ಕೊಟ್ಟಿಸಿ. ಇಲ್ಲದೆ ಅವ್ರು ತಾಸು ಹೇಳ್ತಾರೆ, ಅವ್ರಿಗೆ ವಿಶ್ವಾಸ ತೊಗೊಂಡಿಲ್ಲ ಅಂತ ಹೇಳ್ತಾರೆ.
ವಿಶ್ವಾಸ ತೊಗೊಂಡಿಲ್ಲ ಅಂದ್ರೆ ಇಲ್ಲಿ ಯಾರೂ ಮೀಟಿಂಗ್ ಬರ್ತಿದ್ದಿಲ್ಲ, ಅವ್ರು ವಿಶ್ವಾಸ ತೊಗೊಂಡಿಲ್ಲ ಅಂದ್ರೆ. ಇವತ್ತಿನ ದಿವಸ ಮೊನ್ನೆ ಇಲೆಕ್ಷನ್ ಆದ ನಂತರ ಸನ್ಮಾನ್ಯ ಶ್ರೀ PC ಗದ್ದಿಗೌಡರು ಅವತ್ತೆಲ್ಲ ಕೆಲವೊಂದರದ್ರು ವಿಜಯವಾಣಿಯವರು ಹೇಳಿದ್ರು, ಇಲ್ಲ ಒಂದು ಎರಡು ಮಾತು ಹೇಳಿ ಅಂತಂದು. ಅವ್ರು ಹೇಳಿದ್ರು, ಇಲ್ಲ ಏನೇನೋ ಆಸೆ ಆಮೇಶ ಅಂತ ಅನ್ಮಿಸೋದು, ಅದು ಸ್ವಾಭಾವಿಕ ಹೇಳೋದು. ಒಂದು ಪಕ್ಷಕ್ಕಿದ್ದು ಎಲ್ಲ ಡಿವಿಷನ್ ಕೆಲಸ ತಗೊಂಡು ತಮ್ಮ ಡಿವಿಷನ್ನಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾರೆ. ಮತ್ತೆ ಏನಂತ ತಿಳಿದ್ರು, ಏನಂತ ಹೇಳ್ಬೇಕು. ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಯಾರಿಗೂ ದೊಡ್ಡಗೌಡ ಪಾಟೀಲರು ಯಾವ ತಾರತಮ್ಯನೂ ಮಾಡಿಲ್ಲ, ಹಾಗೂ ಯಾರಿಗೂ ಅವಿಶ್ವಾಸ ಮಾಡಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಹೋಗ್ಯಾರಂದ್ರೆ ಅದು ಅವ್ರಿಗೆ ತಿಳಿಬೇಕು, ಅವ್ರು ನೋಡ್ಬೇಕು. ಮತ್ತು ಮುಂದುವರೆದಿರೋದು ಮಾತು ಹೇಳ್ಬೇಕಂದ್ರೆ, ಶಾರದಾ ಪತ್ತಾರ ಅವ್ರು ಇವತ್ತು ವೆಂಕಟೇಶ್ವರ ಇಲ್ಲ, ವೆಂಕಟೇಶ್ವರ ಇದ್ದರೆ ವೆಂಕಟೇಶ್ವರ ಫೋನ್ಯಾಗ ಅದಾವ. ಶಾರದಾ ಪತ್ತಾರ ಅವ್ರು ಎಲ್ಲಿ ಇದ್ದಿದ್ದು ನಮ್ಗೆ ಲೊಕೇಶನ್ ಹಾಕ್ಯಾರ. ಮತ್ತು ಅವ್ರ ಗಂಡ ಮಗನ ಮುಟ್ಟಿ, ನಾವೇನು ಕರ್ದಾರಲ್ಲ ಅವಾಗ, ಮಗನ ಮುಟ್ಟಿ ಆಣಿ ಮಾಡಿ ಹೇಳ್ಯಾನ, ನಾವು ಹೋಗಿ ನನ್ನ ಹೆಂಡತಿ ಕೂಡ ನಾನು ಇರ್ತೀನಿ ರೀ, ನಾನು ತೊಗೊಂಬರ್ತೀನಿ ಅಂತ ಮತ್ತೆ ಒಂದು ನಂಬರ್ ಕೊಟ್ಟೋಗೇನ. ಆ ನಂಬರ್ ಸಹ ನಿಮ್ಗೆ ಕೊಡ್ತೀವಿ. ಅವ್ರ ಕಡೆ ಇಲ್ಲ, ನಮ್ಮ ಕಡೆ ಐತೆ ನಂಬರ್ ಕೊಟ್ಟಿದ್ದು. ಆ ನಂಬರ್ ನಮ್ಮ ಒಬ್ಬ ಸದಸ್ಯಗಳೈತೆ. ಅಕಸ್ಮಾತ್ ಇವತ್ತು ಇದ್ದಿದ್ರೆ ಲೊಕೇಶನ್ ಎಲ್ಲ ತೋರಿಸಿದ್ವಿ, ಅವ್ರು ಎಲ್ಲಿದ್ದು, ಏನಿದ್ದು, ಯಾರು ಮಾತಾಡಿದ್ದು ಎಲ್ಲ ತೋರಿಸಿದ್ವಿ. ಇವತ್ತು ನಮ್ಮ ವೆಂಕಟೇಶ ಇದಕ್ಕೆ ಹೋಗ್ಯಾರ, ಬೆಂಗಳೂರಿಗೆ ಹೋಗ್ಯಾರ. ಇಲ್ಲಿ ಬಂದಾಗ ಇನ್ನೊಮ್ಮೆ ನಿಮ್ಗೆ ಆ ಲೊಕೇಶನ್ ಕೊಡ್ತೀವಿ, ಅವ್ರು ಹಾಕಿದಂತ ಲೊಕೇಶನ್ ಆ ನಂಬರ್ ಇದ್ದ. ಇಷ್ಟು ಇದ್ದಾಗ ಕೂಡ ನಾ ಬರ್ತೀನಿ ರೀ, ಇಲ್ಲಿ ತ್ರಾಸ ಐತೆ, ನನಗೆ ಅಷ್ಟೈತಿ ಇಷ್ಟೈತೆ ಅಂತಂದು ಹೇಳ್ತಾರ. ಮತ್ತು ತಾವು ಕಷ್ಟ ಇದ್ದಾಗ ನಮ್ಗೆ ಹೇಳ್ಕೊಂಡ್ರೆ ಕೇಳಿಲ್ಲ ಅಂತ ಹೇಳ್ತಾರ. ಸ್ವತಃ ಶಾರದಾಬಾಯಿ ಮತ್ತು ಅವ್ರ ಗಂಡ ಬಂದ ನಮ್ಮ ಹುಡುಗನ್ನ ಇವತ್ತು ಅಡ್ಮಿಷನ್ ಮಾಡಿಸ್ಬೇಕು ವಕೀಲರು ಅಂದಾಗ ನಮ್ಗೆ ಯಾರಿಗೂ ಗೊತ್ತಿಲ್ಲ. 50,000 ರೂಪಾಯಿ ಸ್ವತಃ ಅವರು. ಈ ಮಾತು ಅವ್ರು ಹೇಳ್ಯಾರ ನಮ್ಗೆ. ಶಾರದಾಬಾಯಿ ಪತ್ತರವ್ರ ಇಲ್ಲಿ ಊರು ಹೋಗಿದ್ದು ಅವ್ರೇನು ಭಾಳ ನಮ್ಗೆ ಹೆಲ್ಪ್ ಮಾಡೋರು, ನಾವು ಬರ್ತೀವಿ ಅಂತಾರಂತ ನಮ್ಮ ಉದ್ದೇಶ ಬಂದ ಅವರು. ಅದಕ್ಕೆ ಹಿಂಗಿದ್ದಾಗ ಸುಮ್ಮನೆ ನಾವು ಮನನೊಂದೋಗಿವಿ, ಹಾಗೂ ನಮಗೆ ವಿಶ್ವಾಸ ತೋಡಲಾರದು ಅದು ಶುದ್ಧ ಸುಳ್ಳೋದು. ಸತ್ತರು ಓಟ್ ಹಾಕ್ಬೇಕು ನಮಗೆ, ಅದಕ್ಕೆ ನಾನು ಹಾಕಿಲ್ಲ. ಒಂದನೇದ್ದು ನಮ್ಮ ಮಕ್ಕ ನೋಡಿ ಓಟ್ ಬಂದಿಲ್ಲ ಅಂತ ದೊಡ್ಡಗೌಡ್ರು ಅಂದು ಈ ಸಲ ತಕ್ಕಾತಿದ್ರೆ BJP ನಿಂದ್ರಿಸಿ ಗೆದ್ದು ತೋರಿಸ್ಕೊಂಡು ಚಾಲೆಂಜ್ ಮಾಡ್ತಾರೆ ನಮಗೆ ಅವರು. ಈಗ ಶಾರದಾಬಾಯಿ ಪತ್ತಾರ ಅವರು ಯಾಕಂದ್ರೆ ಮೈಕ್ರೋಫೋನ್ ಕೊಡ್ಬೇಕು, ಯಾರು ಮಾತಾಡೋದು. ನಿನ್ನೆ ಪೂಜಾರಿ ಯಲ್ಲಪ್ಪ ಅವರು ಅಥವಾ ಶಾರದಾ ಪತ್ತಾರ ಅವರು ಒಂದು ಸ್ಪಷ್ಟೀಕರಣ ಅಂದರು. ಸ್ಪಷ್ಟೀಕರಣ ಕೊಡೋಂಥದ್ದು ಅವಶ್ಯಕತೆ ನಾವು ಯಾರೂ ಏನೂ ಅಂದಿದ್ದಿಲ್ಲ, ತಾವೇ ಸ್ಪಷ್ಟೀಕರಣ ಅಂದರು. ಯಾವ ವಿಷಯಕ್ಕೆ ಸ್ಪಷ್ಟೀಕರಣ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ನಾವು ಏನಾದರೂ ಅವ್ರಿಗೆ ಅಂದಿದ್ವಿ ಅಂದ್ರೆ ಅದಕ್ಕೆ ಸ್ಪಷ್ಟೀಕರಣ ಅನ್ಬೋದಾಗಿತ್ತು. ಅವರು ಪಕ್ಷ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಪಕ್ಷ ನಿಷ್ಠೆ ಅವರಲ್ಲಿಲ್ಲ. ಮೊದಲು ನಮಗೆ ಪಕ್ಷ ನಿಷ್ಠೆ ಇರಬೇಕು, ಆಮೇಲೆ ಶಾಸಕರ ಮೇಲೆ ನಂಬಿಕೆ ಇರಬೇಕು. ಅವರಲ್ಲಿ ಯಾವುದೂ ಇಲ್ಲ. ಪಕ್ಷ ಬಿಟ್ಟು ಹೋಗ್ಬೇಕಾದ್ರೆ ಆ ಪಕ್ಷದಲ್ಲಿ ಇದ್ದಂಥ ಸಿದ್ಧಾಂತಗಳನ್ನು ನಾವು ತಿಳ್ಕೊಂಡು ಅಲ್ಲಿ ನಾವು ಅದು ಪಕ್ಷ ನಮಗೆ ದ್ರೋಹ ಬಗ್ದೈತಿ, ಆ ಪಕ್ಷದಿಂದ ನಮಗೆ ಅನ್ಯಾಯ ಆಗೈತೆ ಅಂದಾಗ ಅದನ್ನು ಪಕ್ಷ ರಾಜೀನಾಮೆ ಕೊಟ್ಟು ನಾವು ಹೋಗೋಂಥದ್ದು ನಮ್ಮ ಧರ್ಮ. ಆಮೇಲೆ ಶಾಸಕರಿಂದ ನಮಗೆ ಮನನೊಂದು ಬಂದೀವಿ ಅಂತ ಅವ್ರು ಹೇಳ್ತಾರಲ್ಲ, ಶಾಸಕರಿಂದ ಮನನೊಂದಬೇಕಾದ್ರೆ ನಾವು 22 ಮಂದಿ ಸದಸ್ಯರಿದ್ವಿ. ಅಲ್ಲಿ 22 ಮಂದಿ ಬಿಟ್ಟು ಅವರೊಬ್ಬರಿಗೆ 6 ಮಂದಿಗೆ ಮನನೊಂದುವಂಥ ಕೆಲಸ ಏನು ಮಾಡಿದ್ರು ಶಾಸಕರು? ನಾನು ಅಧ್ಯಕ್ಷತೆ ಇದ್ದದ್ನಾಗ ಮಂಜು ಶೆಟ್ಟರ್ ಇರ್ಬೋದು, ಗುರಮಣ್ಣರು ಇರ್ಬೋದು, ನಾವೆಲ್ಲರ ಅಧ್ಯಕ್ಷರು ಇದ್ದದ್ನಾಗ ಎಲ್ಲರಿಗೂ ಸಮನಾಗಿ ನಾವು 22 ಜನನೂ ಸಮನಾಗಿ ನಾವು ಅಲ್ಲಿ ಕೆಲಸ ಹಂಚಿಕೆ ಮಾಡಿದ್ವಿ. ಆಮೇಲೆ ಕೋವಿಡ್ನೊಳಗೂ ಎಲ್ಲರಿಗೂ ಸಮನಾಗಿ ಕೆಲಸ ಹಂಚಿಕೆ ಮಾಡೀವಿ. ಬಂದಂಥ 3 ಲಕ್ಷನೋ 10 ಲಕ್ಷನೋ ಎಷ್ಟೇ ಬರಲಿ, 1 ಲಕ್ಷ ಬಂದರೆ 2 ಡಿವಿಷನ್ದಾಗ ಹೆಚ್ಚು ಕಡಿಮೆ ಕೆಲಸ ಎಲ್ಲಿರುತ್ತೋ ಅದನ್ನ ನೋಡಿ ನಾವು ಕೆಲಸ ಮಾಡಿದ್ವಿ. ಅಂಥದ್ರೊಳಗೆ ನಾವು ಮನನೊಂದು ನನ್ನ ಸತ್ತಾಳ ಅಂತ ಅವ್ರು ಹೇಳ್ತಾರಲ್ಲ, ಸತ್ತಿದ್ದಂತ ಹೇಳಿದ್ದೆ ಯಾವಾಗ ಅವ್ರು SRN ಫೌಂಡೇಶನ್ ಹೋದೊಳಗೆ ಅದು ಅಂದಿದ್ದು ನಾವು, ಇವಾಗ ಅಲ್ಲ. ಆವಾಗಂದು ಅಲ್ಲಿ ಜನ, ಆ ವಾರ್ಡಿನ ಜನ ಗಲಾಟೆ ಮಾಡಿದ್ರು. ನಾವು ಶಾಸಕರು ಮಾಡಿಲ್ಲ, ಸದಸ್ಯರು ಮಾಡಿಲ್ಲ, ವೋಟ್ ಹಾಕಿದ ಮತದಾರರು ಮಾಡಿದಂಥದ್ದು. ಈಗ ನಾವು ಅಂದಿಲ್ಲ. ಅದನ್ನು ಈಗ ಯಾಕೆ ಅವ್ರು ಆ ವಿಷಯ ಪ್ರಸ್ತಾವನೆ ಮಾಡಬೇಕು? ಒಳ್ಳೆ ನಾವು ಕರೆದಿಲ್ಲ. ಅವರು ಯಾರೋ ಮಧ್ಯಸ್ಥಿಕೆಯಿಂದ ಮತ್ತೆ ದೊಡ್ಡನಗೌಡ್ರ ಹತ್ರ ಬಂದು ನನಗೆ ಸಹಾಯ ಮಾಡ್ತೀನಿ ಅಂತ ನಾವು ಹಿರೇಮಠರು ಕರೆದಿದ್ರು. ನನಗೆ ಮಾಡಲಿಲ್ಲ, ಅನ್ಯಾಯ ಆಗೈತಿ, ನಾ ಮತ್ತೆ ಸಾಹೇಬ್ರ ಹತ್ರ ಬರ್ತೀನಿ ಅಂತ ಅವ್ರು
ಬಂದೊತ್ತಿನಾಗ ತಮ್ಮ ನೋವು ತಮ್ಮ ವೈಯಕ್ತಿಕ ವಿಷಯಗಳನ್ನು ನನ್ನ ಹತ್ರ ಹಂಚ್ಕೊಂಡಾಗ ನಾನೇನಂದೆ ಆಯ್ತಪ್ಪ ಎಲ್ರಿಗೂ ಇದ್ದದ್ದೇ ಇದು, ಆದ್ರೆ ಅದನ್ನು ನಿಧಾನವಾಗಿ ಪರಿಹಾರ ಮಾಡ್ಕೊಂತ ಹೋಗೋಣ, ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ ನಾನು ಹೇಳ್ಕೊತ ಬಂದೀನಿ. ನನಗೂ ಮೆಸೇಜ್ ಮಾಡ್ಯಾರ ಅವರು, ಎಲ್ಲದೂ ಮಾಡ್ಯಾರ, ಆದ್ರೆ ನಾವು ಅದನ್ನು ಹೇಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವ್ರವ್ರು ಮನೆ ವೈಯಕ್ತಿಕ ವಿಷಯ, ಅದು ವೈಯಕ್ತಿಕ ಅಂತಾನೆ ಇಟ್ಕೊಂತೀವಿ ನಾವು. ಅವ್ರಂಗೆ ರಾಜಕೀಯದೊಳಗೆ ತಂದು ಸೇರ್ಸಲ್ಲ. ಆಮೇಲೆ ಮನನೊಂದಾಯ್ತು ಅಂದ್ರೆ ಅವ್ರಿಗೆ ಒಬ್ಬರಿಗೆ ವೈಯಕ್ತಿಕ ಟಾರ್ಚರ್ ಸಾಯಿಲ್ ಏನು ಮಾಡಿರ್ತಾರ, ಅದು ಬೇಕಲ್ಲ. ಯಾಕೆ ಅವ್ರ ಮೇಲೆ ಸುಮ್ಮನೆ ಆಪಾದನೆ ಮಾಡಬೇಕು? ಹಾಂ, ಸುಮ್ಮನೆ ಅಲ್ಲ ಅದು ಆಪಾದನೆ. ನಾನು ಒಂದು ಪಕ್ಷ ಬಿಟ್ಟು ಬಂದವರು ನಾವು, ನಮಗೂ ಮನನೊಂದಿತ್ತು. 5 ವರ್ಷ ನಾನು 2.5 ವರ್ಷ ನಾನು ಅಲ್ಲಿ ಇದ್ದು ಹೊತ್ನ್ಯಾಗ ಜಗಳ ಮಾಡಿ 2.5 ವರ್ಷ ನಾನು ಆ ಶಾಸಕರ ಮನೆಗೆ ಹೋಗಲಿಲ್ಲ. ಆದರೂ ನಾನು ಪಕ್ಷದಲ್ಲಿದ್ದೆ. ಪಕ್ಷದಾಗಿದ್ದು ನಾನು ಅಲ್ಲಿ 2 ಸರಿ ಅಧ್ಯಕ್ಷರಾದೊತ್ತನೇ ನಾನು ಸ್ವತಃ ಹೋಗಿ ಕೈ ಎತ್ತಿ ಆ ಪಕ್ಷ ನಿಷ್ಠೆ ಮುಗಿದು 5 ವರ್ಷ ನಾನು ಅವಧಿ ಮುಗಿಯೋರಿಗೆ ಅಲ್ಲಿಂದ ಅವಧಿ ಮುಗಿದ ಮೇಲೆ ನಾನು ರಿಸೈನ್ ಮಾಡಿ ಇಡೀ ನಮ್ಮ ಸಮುದಾಯ ತಾಲೂಕಿನ ಜನ ನಾನು ವೋಟರ್ಸ್ ಕೇಳಿ ನಾ ಪಕ್ಷ ಬದಲಾವಣೆ ಮಾಡಿನೇ ಹೊರತಾಗಿ ಮತ್ತೊಂದಿಲ್ಲ. ಆ ಟೈಮಿಗೆ ಎಲ್ಲರೂ ಇದ್ರು ನನ್ನ ಜೊತೆ. ಇದು ಎಲ್ರಿಗೂ ಸತ್ಯವಾದ ಮಾತು, ಗೊತ್ತಿದ್ದು. ಇದು ಸರ್ಕಲ್ನಲ್ಲಿ ಓಪನ್ ಆಗಿ ನಾವು ವೇದಿಕೆ ಹಾಕಿ ಪಕ್ಷ ಸೇರ್ಪಡೆ ಆಗಿದ್ವಿ. ಇದು ತಮ್ಮೆಲ್ಲರ ಗಮನಕ್ಕೂ ಐತಿ, ಎಲ್ರಿಗೂ ಗೊತ್ತೈತಿ. ಅದು ಒಂದು ಪಕ್ಷದ ಶಿಷ್ಟಾಚಾರ. ಅದು ಬಿಟ್ಟು ನಾನು ಮನಸ್ಸಿಗೆ ಬಂದಾಗ ಹೋಗ್ತೀನಿ, ಮನಸ್ಸಿಗೆ ಬಂದಾಗ ಬರ್ತೀನಿ ಅಂದ್ರೆ ಅದಕ್ಕೆ ಇವತ್ತು ಜನಸಾಮಾನ್ಯರು ಮಾತಾಡ್ಬೋದು, ಸಾರ್ವಜನಿಕರು ಮಾತಾಡ್ಬೋದು, ನಾವು ಮಾತಾಡ್ಬೋದು. ಒಂದು ಯಾವುದೋ ಆಸೆ ಆಮಿಷಕ್ಕೆ ಹೋಗ್ಯಾರ ಅಂತ ಸಹಜ ಅದು. ಅವ್ರು ಎದಕ್ಕೆ ಹೋಗ್ಯಾರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ತಮ್ಮಷ್ಟು ತಮ್ಮ ಭಾವನೆ, ತಮ್ಮ ಅದು ಒಂದು ಮನಸ್ಸಿನಲ್ಲಿ ದುಗುಡ ಅಂತಾರಲ್ಲ, ತಮ್ಮಷ್ಟು ತಾವು ಅನ್ಕೊಂಡಾರ. ಇವನ್ನ ನಾವು ಯಾರು ಅಂದಿಲ್ಲ, ಅದು ಅನ್ನಕ್ಕೂ ಹೋಗಲ್ಲ. ಅವ್ರು ಎದಕ್ಕೆ ಹೋಗ್ಯಾರೋ ಗೊತ್ತಿಲ್ಲ. ಅಲ್ಲಿ ಆದರೂ ಅವ್ರು ಒಳ್ಳೆ ಸ್ಥಾನಮಾನ ಗಳಿಸಿ ಅವ್ರು ಏನು ಅಲ್ಲಿ ತಮ್ಮ ವಾರ್ಡಿನ ಅಭಿವೃದ್ಧಿ ಮಾಡ್ತಾರ, ಅದು ಮಾಡಿದ್ರೆ ನಮ್ಗೆ ಇನ್ನೂ ಖುಷಿ ಐತಿ. ಮಾಡಲಿ ಅಂತ ನನ್ನ 2 ಮಾತು ಹೇಳಿ